ನಾಚಿಕೆ ಆಗಲ್ವಾ ನಿಮ್ಗೆ? ಅಪ್ಪ ಅಮ್ಮನ್ನ ಬಿಟ್ಟು ಫಾರಿನಲ್ಲಿ ಹೋಗಿ ಮಜಾ ಮಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಒಂದು ವರ್ಗದವ್ರು ಹೇಳಿದ್ರೆ, ಒಂದು ಬ್ಯೂಟಿಫುಲ್ ಜೀವನನ ಕಟ್ಕೊಂಡು ಅಪ್ಪ ಅಮ್ಮ ಹೆಮ್ಮೆಯಿಂದ ನನ್ ಮಗ ಫಾರಿನಲ್ಲಿದ್ದಾನೆ, ನನ್ ಮಗ ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ಹೇಳ್ಕೊಳ್ಳೋ ಹಂಗೆ ಮಾಡಿದೀರಾ ಅಲ್ಲ, ವಿ ಆರ್ ಪ್ರೌಡ್ ಆಫ್ ಯು ಅಂತ ಇನ್ನೊಂದು ವರ್ಗ ಹೇಳುತ್ತೆ. ನನ್ ಮಕ್ಕಳು ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಅಪ್ಪ ಅಮ್ಮ ಹಾರೈಸ್ತಾರೆ. ಹಾಗೇನೆ ಮಕ್ಕಳು ನಮ್ಮ ಅಪ್ಪ ಅಮ್ಮ ಸಂತೋಷವಾಗಿದ್ರೆ ಸಾಕು ಅಂತ ಯಾವಾಗ್ಲೂ ಬಯಸ್ತಾರೆ. ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಪೇರೆಂಟ್ಸು ಕುಗ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಗಿಲ್ಟ್ ಅನ್ನೋ ಕೊಂಡಿ ಹಿಡ್ಕೊಂಡು ತೂಗಾಡ್ತಾ ಇದೀವಿ. ನಾನು ನನ್ನ ತಮ್ಮ ಅಮೆರಿಕಾದಲ್ಲಿದ್ರು, ನಮ್ಮ ಅಣ್ಣ ಇಂಡಿಯಾದಲ್ಲಿದ್ದಾನೆ, ನಮ್ಮ ಅಪ್ಪ ಅಮ್ಮಂಗೆ ಯಾವಾಗ ಬೇಕಾದ್ರೂ ಅವ್ನು ಇರ್ತಾನೆ ಅನ್ನೋ ಒಂದು ಧೈರ್ಯದಲ್ಲಿ ನಾವ್ ಯಾವಾಗ್ಲೂ ಇರ್ತೀವಿ. ಆದ್ರೆ ಎಲ್ಲಾರ್ಗೂ ಇದೇ ತರ ಅನುಕೂಲ ಇರಲ್ವಲ್ಲ. ನೆಂಟ್ರಿಷ್ಟ್ರಿಗೋ ಫ್ರೆಂಡ್ಸ್ಗೋ ಅಪ್ಪ ಅಮ್ಮ ಯಾಕೋ ಫೋನ್ ಎತ್ತಾ ಇಲ್ಲ, ಒಂದ್ ರೌಂಡ್ ಮನೆ ಕಡೆ ಹೋಗಿ ನೋಡ್ಕೊಂಡ್ ಬರ್ತೀರಾ ಅಂತ ಹೇಳಿದ್ರೆ ಬಾಯಿ ಮಾತಿಗೆ ಹೂ ಅಂತಾರೆ ಅಷ್ಟೇ. ಆದ್ರೆ ಒಳಗೊಳಗೆ ಇವರು ಫಾರಿನ್ ಅಲ್ಲಿ ಮಜಾ ಮಾಡೋದು, ನಾವು ಹೋಗಿ ಚಾಕ್ರಿಗೆ ಮಾಡ್ಬೇಕಂತೆ ಅಂತ ಆಡ್ಕೋತಾರೆ. ಅವ್ರದ್ದು ತಪ್ಪಿಲ್ಲ ಬಿಡಿ, ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಅದಕ್ಕೆ ಇವ್ರ ಏನಕ್ಕೆ ಕೇಳೋದು? ಸಹಾಯಕ್ ಇದಾರಲ್ಲ. ಸಹಾಯಕ್ ಹೆಸರೇ ಹೇಳ್ದಂಗೆ ನಮ್ಮ ನಿಮ್ಮೆಲ್ಲರ ಸಹಾಯಕ. ಇಂಡಿಯಾದಲ್ಲಿರೋ ನಮ್ಮವ್ರನ್ನ ನಮ್ ಬದ್ಲಿಗೆ ನಮ್ಮವ್ರ ತರಾನೇ ನೋಡ್ಕೊಳ್ಳೋ ಒಬ್ರು ಯಾರಾದ್ರೂ ಬೇಕು ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ಸಹಾಯಕ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಿರ್ಲಿ, ಇಲ್ಲ ಸುಮ್ನೆ ಹೋಗಿ ಅಪ್ಪ ಅಮ್ಮನ ವಿಚಾರಿಸ್ಕೊಂಡು ನಿಮ್ಮ ಅಪ್ಪ ಅಮ್ಮ ಎಲ್ಲ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಬಂದು ನಮ್ಗೆ ಇನ್ಫಾರ್ಮ್ ಮಾಡೋದ್ರಿಂದ ಹಿಡಿದು ಯಾವುದೇ ಬೇಸಿಕ್ ಕೆಲಸ ಆಗ್ಲಿ, ಇಲ್ಲ ಯಾವ್ದೇ ಅಸಿಸ್ಟೆನ್ಸ್ ಆಗ್ಲಿ, ಎಲ್ಲಾನು ಸಹಾಯಕ್ ಪ್ರೊವೈಡ್ ಮಾಡ್ತಾರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಎಲ್ಡರ್ ಕೇರ್ ನೀಡ್ಸ್ಗೆ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಸಹಾಯಕ್. I'm Swarnagauri, 8-year-old, living in an apartment alone. I had a mishap. I fell down and had severe pain in my leg. Sahayak came to my help. They arranged for an ambulance. They contacted the hospital and they arranged for everything. I had to undergo surgery. On the day of my discharge, they had set a trained nurse from Apollo Home Care. She was very helpful. She was like a family member and she used to check my BP, sugar, oxygen level and pulse rate every week, twice a day, and recorded it. And she gave me bath and looked after me very well. I thank Sahayak all this help. I wish that Sahayak grows and is able to render these services to many more people like me.